ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಕುವೆಂಪು ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ಗೆ ಇರುವಂತಹ ಒಂದು ಪತ್ರಿಕೆ SCP ಸಿಲೆಬಸ್ ಪ್ರಕಾರ ಇರುವಂತಹ ಪತ್ರಿಕೆ ಇದೆ. 3ನೇ ಸೆಮಿಸ್ಟರ್ಗೆ ಭಾರತೀಯ ಸಮಾಜದ ಗ್ರಹಿಕೆ ಅಂತ. ಈ ಭಾರತೀಯ ಸಮಾಜದ ಗ್ರಹಿಕೆ ಪತ್ರಿಕೆ ಇರುವಂತಹ ಏನೇನು ಪಠ್ಯಕ್ರಮ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಪತ್ರಿಕೆ ಟೈಟಲ್ ಇದೆ ಭಾರತೀಯ ಸಮಾಜದ ಗ್ರಹಿಕೆ ಅಂತ. ಈ ಪತ್ರಿಕೆ ಒಂದು ಒಳ್ಳೆ ಪತ್ರಿಕೆ ಅಂತ ಅನ್ಕೋಣ. ಈ ಪತ್ರಿಕೆ ನಾವು ಸಂಪೂರ್ಣವಾಗಿ ಓದಿದ ನಂತರ ನಾವು ಭಾರತದಲ್ಲಿ ಏನೇನು ವೈವಿಧ್ಯತೆ ಇದನ್ನು ಅರ್ಥ ಮಾಡ್ಕೋಬಹುದು. ನಿಮಗೆ ಗೊತ್ತಿರಂಗೆ ಭಾರತ ಒಂದು ವಿಶೇಷವಾದ ಸಮಾಜ. ಇಡೀ ವಿಶ್ವದಲ್ಲೇ ಭಾರತ ಒಂದು ವಿಶೇಷತೆಯಲ್ಲಿ ಗುರುತಿಸಾಗುತ್ತೆ. ಇಲ್ಲಿನ ಜಾತಿ ಪದ್ಧತಿ ಆಗಿರ್ಬೋದು, ಅವಿಭಕ್ತ ಕುಟುಂಬ ವ್ಯವಸ್ಥೆ ಆಗಿರ್ಬೋದು, ಅಥವಾ ಗ್ರಾಮೀಣ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಇಡೀ ವಿಶ್ವದಲ್ಲೇ ವಿಶೇಷವಾದ ಸಮುದಾಯ ಭಾರತೀಯ ಸಮಾಜ ಅಂತೇಳಿ. ಈ ಸಮಾಜದ ಬಗ್ಗೆ ವೈವಿಧ್ಯತೆ ಏನಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಭಾರತೀಯ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಥರದ ದೃಷ್ಟಿಕೋನಗಳಿದ್ದಾವೆ. ಆ ಎಲ್ಲ ದೃಷ್ಟಿಕೋನಗಳ ಮೂಲಕ ಭಾರತೀಯ ಸಮಾಜವನ್ನು ಒಂದು ಪರ್ಫೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಅದೇ ಥರ ಇಲ್ಲಿ ವೈವಿಧ್ಯತೆ ಇದ್ದರೂ ಕೂಡ ಹೇಗೆ ಏಕತೆಯನ್ನು ಸಾಧಿಸಿದ್ದಾರೆ ಭಾರತೀಯರು, ನಾವೆಲ್ಲರೂ ಕೂಡ ಒಂದೇನೋ ಭಾವನೆ ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ನಾವು ಈ ಪತ್ರಿಕೆಯನ್ನು ಓದಬೇಕಾಗುತ್ತೆ. ಅದರ ಜೊತೆಲಿ ಪ್ರಮುಖ ವಿಭಾಗಗಳು, ಭಾರತೀಯ ಸಮಾಜದಲ್ಲಿ ಬೇರೆ ಬೇರೆ ಥರದ ವಿಭಾಗಗಳಿದ್ದಾವೆ. ಆ ವಿಭಾಗಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಲಿ ಭಾರತೀಯ ಸಮಾಜ ಬದಲಾಗ್ತಾ ಇದೆ. ಆ ಬದಲಾವಣೆಗಳು ಹೇಗೆ ಆಗ್ತಿದ್ದಾವೆ, ಏನು ಬದಲಾವಣೆ ಆಗ್ತಿವೆ ಅವನು ಕೂಡ ತಿಳ್ಕೊಬೋದಾಗುತ್ತೆ. ಜೊತೆಲಿ ಸಾಮಾಜಿಕ ಪರಿಸರ ಹೇಗಿದೆ ಅಂತ, ಸೋಷಿಯಲ್ ಎನ್ವೈರನ್ಮೆಂಟ್ ಹೇಗಿದೆ ಅಂತೇಳಿ ತಿಳ್ಕೊಬೇಕಂದ್ರೆ ನಾವು ಈ ಪತ್ರಿಕೆಯನ್ನು ಓದಲೇಬೇಕಾಗುತ್ತೆ. ಒಂದು ಒಳ್ಳೆ ಪತ್ರಿಕೆ ಅಂತ ಅಂದ್ಕೊಳ್ಳೋಣ. ನಾವು 3ನೇ ಸೆಮಿಸ್ಟರ್ಗೆ ಇಟ್ಟಿರುವಂತಹ ಒಂದು ಪತ್ರಿಕೆ. ಇದರ ಪಠ್ಯಕ್ರಮವನ್ನು ನಾವಿಲ್ಲಿ ನೋಡ್ತಾ ಹೋದಾಗುತ್ತೆ. ಇಲ್ಲಿ ಟೋಟಲ್ 5 ಘಟಕಗಳು, ಒಟ್ಟು 5 ಘಟಕಗಳು ಇರುವಂತಹ ಒಂದು ಪತ್ರಿಕೆ ಆಗಿದೆ. ಈ ಘಟಕದಲ್ಲಿ ಘಟಕ 1ರಲ್ಲಿ ಪೀಠಿಕೆಯನ್ನು ಹೇಳಬೇಕಾಗುತ್ತೆ. ಅಂದರೆ ಭಾರತೀಯ ಸಮಾಜ ಹೇಗಿದೆ, ಭಾರತೀಯ ಸಮಾಜದಲ್ಲಿ ಏನೇನಿದೆ, ಹೇಗಿದೆ, ಭಾರತೀಯ ಸಮಾಜದ ಏನು ಪುರಾತನವಾಗಿಂದ ಕೂಡ ಭಾರತೀಯ ಸಮಾಜ ಹೇಗಿದೆ ಅಂತೇಳಿ ನಾವು ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಹೋಗೋದಾಗುತ್ತೆ. ಇದರಲ್ಲಿ ಮೊದಲನೇ ಕಾನ್ಸೆಪ್ಟಲ್ಲಿ ಏಕತೆ ಮತ್ತು ವೈವಿಧ್ಯತೆ ಅಂತೇಳಿ. ಅಂದರೆ ಭಾರತೀಯ ಸಮಾಜ ತುಂಬ ವೈವಿಧ್ಯವಾದಂಥ ಸಮಾಜ. ಇಲ್ಲಿ ಜಾತಿ ಆಧಾರಿತ ವೈವಿಧ್ಯತೆ ಇದೆ. ಆಮೇಲೆ ನಾವು ಬೇರೆ ಬೇರೆ ಸಾಕಷ್ಟು ವೈವಿಧ್ಯತೆಯನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಆ ವೈವಿಧ್ಯತೆ ಇದ್ದರೂ ಕೂಡ ಭಾಷೆ ಆಧಾರಿತ ವೈವಿಧ್ಯತೆ ಇರ್ಬೋದು, ಧರ್ಮದ ಆಧಾರದ ಮೇಲೆ ವೈವಿಧ್ಯತೆ ಇರ್ಬೋದು, ಭೌಗೋಳಿಕವಾಗಿ ವೈವಿಧ್ಯತೆ ಇರ್ಬೋದು. ಈ ಥರ ನಾವು ಸಾಕಷ್ಟು ವೈವಿಧ್ಯತೆ ನೋಡ್ತಾ ಹೋಗ್ತೀವಿ. ಆ ವೈವಿಧ್ಯತೆ ಇದ್ರೂ ಕೂಡ ಏಕತೆ ಹೇಗಿದೆ ಅಂತೇಳಿ ನಾವು ಒಂದು ಕಡೆ ವೈವಿಧ್ಯತೆನ ಅರ್ಥ ಮಾಡಿಕೊಂಡು ಆ ವೈವಿಧ್ಯತೆ ಇದ್ರೂ ಕೂಡ ಏಕತೆ, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆಯನ್ನು ಇಲ್ಲಿ ತೋರಿಸ್ತೀವಲ್ಲ, ಅದನ್ನು ನಾವಿಲ್ಲಿ ಫಸ್ಟ್ ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದಾದಮೇಲೆ ಭಾರತೀಯ ಜನಾಂಗೀಯ ಗುಂಪುಗಳು ಅಂತೇಳಿ, ಅಂದರೆ ಭಾರತದಲ್ಲಿ ಬೇರೆ ಬೇರೆ ಜನಾಂಗದವರು ಇದ್ದಾರೆ. ಆ ಜನಾಂಗದವರು ಎಲ್ಲದೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾವ್ಯಾವ ಜನಾಂಗದವರು ಇದ್ದಾರೆ ಅವೆಲ್ಲವೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ನಿಗ್ರೋಟಿಸ್ ಇದ್ದಾರೆ, ಅಥವಾ ಪ್ರೋಟೋ ಆಸ್ಟ್ರಾಲಿಸ್ ಇದ್ದಾರೆ, ಮೊಂಗೊಲೈಟ್ಸ್ ಇದ್ದಾರೆ, ಮೆಡಿಟರೇನಿಯನ್ಸ್ ಇದ್ದಾರೆ. ಇವರೆಲ್ಲರೂ ಕೂಡ ಭಾರತದಲ್ಲಿ ಯಾವ್ಯಾವ ಜನಾಂಗಗಳಿದ್ದಾವೆ ಆ ಜನಾಂಗೀಯ ಗುಂಪುಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದಾದಮೇಲೆ ಧರ್ಮ ಮತ್ತು ಭಾಷೆ ಆಧಾರದ ಮೇಲೆ ಭಾರತೀಯ ಜನಸಂಖ್ಯೆ ಹಂಚಿಕೆ. ಅಂದರೆ ನಾವು ವೈವಿಧ್ಯತೆನ ಹೇಳ್ಬೇಕಾದ್ರೆ ಹೇಳ್ತಾ ಹೋಗ್ತೀವಿ. ಇಲ್ಲಿ ಭಾರತದಲ್ಲಿ ಬೇರೆ ಬೇರೆ ಧರ್ಮದವರು ಇದ್ದಾರೆ. ಹಿಂದೂ ಇದ್ದಾರೆ, ಮುಸ್ಲಿಮ್ ಇದ್ದಾರೆ, ಜೈನ್ ಇದ್ದಾರೆ, ಸಿಖ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ಈ ಥರ ಬೇರೆ ಬೇರೆ ಧರ್ಮದವರು ಇದ್ದಾರೆ. ಆ ಧರ್ಮದವರೆಲ್ಲರೂ ಕೂಡ ಯಾವ್ಯಾವ ಆಧಾರದಲ್ಲಿ ಹಂಚಿಕೆ ಆಗಿದೆ, ಅಂದರೆ ಧರ್ಮದ ಆಧಾರದ ಮೇಲೆ ಹೀಗೆ ಹಂಚಿಕೆ ಆಗಿದೆ ಭಾರತದ ಬೇರೆ ಬೇರೆ ಪ್ರದೇಶದಲ್ಲಿ ಅಂತ. ಅದರ ಜೊತೆಲಿ ಭಾಷೆಯ ಆಧಾರದಲ್ಲಿ ವೈವಿಧ್ಯತೆ. ಇಲ್ಲಿ ಕನ್ನಡ ಮಾತಾಡಿದರೆ ತಮಿಳು, ತೆಲುಗು, ಹಿಂದಿ, ಮರಾಠಿ, ಗುಜರಾತಿ ಈ ಥರ ಸಾಕಷ್ಟು ಭಾಷೆ ಮಾತಾಡಿದ್ದಾರೆ. ಆ ಭಾಷೆಯ ಆಧಾರದ ಮೇಲೆ ಹೇಗೆ ಜನಸಂಖ್ಯೆ ಹಂಚಿಕೆ ಆಗಿದೆ, ಅಂದರೆ ಯಾವ್ಯಾವ ಭಾಷೆ ಮಾತಾಡೋರು ಎಷ್ಟೆಷ್ಟು ಜನರಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಇದಿಷ್ಟು ಕೂಡ ನಾವಿಲ್ಲಿ ಧರ್ಮ ಮತ್ತು ಭಾಷೆ ಆಧಾರದ ಮೇಲೆ ಜನಸಂಖ್ಯೆ ಹೇಗೆ ಹಂಚಿಕೆ ಆಗಿದೆ ನೋಡ್ತಾ ಹೋಗೋದಾಗುತ್ತೆ. ಅದ್ರ ಜೊತೆಲಿ ಭಾವೈಕ್ಯತೆಯ ಸಮಸ್ಯೆ ಅಂತೇಳಿ ಮತ್ತೊಂದು ಕಾನ್ಸೆಪ್ಟ್ ಬರ್ತಾ ಹೋಗ್ತೀವಿ. ಅಂದರೆ ನಾವೆಲ್ಲರೂ ಕೂಡ ಇಲ್ಲಿ ವೈವಿಧ್ಯತೆ ಇದೆ, ಏಕತೆ ಇದೆ ಅಂತೇಳಿ ಹೇಳ್ತಾ ಹೋದ್ವಿ. ಅದ್ರ ಜೊತೆಲಿ ನಾವು ಭಾವೈಕ್ಯತೆ, ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳೋದಕ್ಕೆ ಕೆಲವೊಂದು ಸಮಸ್ಯೆಗಳಿಗೆ ಬರ್ತಾ ಹೋಗ್ತವೆ. ಆ ಸಮಸ್ಯೆಗಳು ಏನೇನು ಅಂತೇಳಿ, ಆ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಬೋದಾಗುತ್ತೆ, ಆ ಥರದ ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ. ಈ ಥರ ನಾವು ಮೊದಲನೇ ಅಧ್ಯಾಯದಲ್ಲಿ ಇಷ್ಟೊಂದಿದ್ರೂ ಕೂಡ ಇಷ್ಟೆಲ್ಲದೂ ಕೂಡ ತಿಳ್ಕೊಂಡು ಭಾರತೀಯ ಸಮಾಜದ ಬಗ್ಗೆ ಒಂದು ಪೀಠಿಕೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಕ್ತಾಯ ಆಗ್ತಾ ಹೋಗುತ್ತೆ. ಎರಡನೇ ಅಧ್ಯಾಯಕ್ಕೆ ಬರ್ತೀವಿ ಹೋಗ್ತೀವಿ ದೃಷ್ಟಿಕೋನಗಳು ಮತ್ತು ಭಾರತೀಯ ಸಮಾಜಶಾಸ್ತ್ರ ಅಂತ. ಅಂದರೆ ಪರ್ಸ್ಪೆಕ್ಟಿವ್ಸ್ ಅಂತೇಳಿ, ಅಂದರೆ ಭಾರತೀಯ ಸಮಾಜವನ್ನು ಯಾವ ದೃಷ್ಟಿಕೋನದಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ವಿವಿಧ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ದೃಷ್ಟಿಕೋನಗಳನ್ನ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ನಾವು ನಮ್ಮ ಸಿಲೆಬಸ್ನ ಆಧಾರವಾಗಿ ಇಟ್ಕೊಂಡು ಕೆಲವೊಬ್ಬ ಸಮಾಜಶಾಸ್ತ್ರಜ್ಞರನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋದಾಗುತ್ತೆ. ಅದರಲ್ಲಿ ಮೊದಲನೇ ದೃಷ್ಟಿಕೋನ ಬರುತ್ತೆ ಭಾರತೀಯ ದೃಷ್ಟಿಕೋನ ಅಂತೇಳಿ, GS ಗುರ್ರೆ ಅಂತೇಳಿ. ಇಲ್ಲಿ ಇವರು ಜಾತಿಯ ಆಧಾರದ ಮೇಲೆ ಹೇಗೆ ಸಮಾಜವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋದು. ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕ ಇದೆ. ಅದನ್ನು ಆಧಾರವಾಗಿ ಇಟ್ಕೊಂಡು ನಾವಿಲ್ಲಿ ಭಾರತೀಯ ದೃಷ್ಟಿಕೋನವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋದಾಗುತ್ತೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಭಾರತೀಯದಲ್ಲಿ ಈ ಥರ ಇದೆ ಅಂತೇಳಿ, ಅಂದರೆ
ಜಾತಿ ಹೇಗಿದೆ, ಜಾತಿ ಪದ್ಧತಿ ಹೇಗಿದೆ, ಅದು ಹೇಗೆ ನೋಡ್ಕೊಂಡು ಬರ್ತಾ ಇದೆ, ಜಾತಿಯ ಲಕ್ಷಣಗಳೇನು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಿದ್ದಾರೆ. ಅದ್ರ ಮೂಲಕ ನಾವು ಭಾರತೀಯ ಸಮಾಜವನ್ನು ಅರ್ಥ ಮಾಡ್ಕೊಂಡು ಹೋಗೋದಾದ್ರೆ ಭಾರತೀಯ ದೃಷ್ಟಿಕೋನದಲ್ಲಿ. ಅದರ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ದೃಷ್ಟಿಕೋನ ಎಮ್ ಎನ್ ಶ್ರೀನಿವಾಸ್ ಅಂದರೆ, ಎಮ್ ಎನ್ ಶ್ರೀನಿವಾಸ್ ನಮಗೆಲ್ಲರೂ ಕೂಡ ಗೊತ್ತಿರಂಗೆ ಇವರು ಕರ್ನಾಟಕದ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಇವರು ಸಾಕಷ್ಟು ಅಧ್ಯಯನಗಳನ್ನ ನಾವು ಹಿಂದಿನಲ್ಲಿ ಕೂಡ ಅಧ್ಯಯನ ಮಾಡ್ತಾ ಬರ್ತಿದ್ದೀವಿ. ಸಂಸ್ಕೃತನ ಇರ್ಬೋದು, ಸಂಸ್ಕೃತಾನುಕರಣ ಇರ್ಬೋದು, ಪಾಶ್ಚಾತ್ಯಕರಣ ಇರ್ಬೋದು, ಇವೆಲ್ಲ ಕೂಡ ಫೇಮಸ್ ತಿಳ್ಕೊಳ್ಳೋಣ. ಇವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಅಂದರೆ ರಚನಾತ್ಮಕವಾಗಿ ಕಾರ್ಯಾತ್ಮಕವಾಗಿ ಇವರು ಸಮಾಜವನ್ನು ಹೇಗೆ ನಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಅಂಚಿತರ ಶೋಷಿತರ ದೃಷ್ಟಿಕೋನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜವನ್ನು ಹೇಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಅದನ್ನು ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಇವರು ಶೋಷಿತರ ದೃಷ್ಟಿಕೋನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಶೋಷಿತರ ದೃಷ್ಟಿಕೋನ ಆಧಾರವಿಟ್ಕೊಂಡು ನಾವು ಭಾರತೀಯ ಸಮಾಜವನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ನಾವು ಮಾರ್ಕ್ಸ್ವಾದಿ ದೃಷ್ಟಿಕೋನ ಎ ಆರ್ ದೇಸಾಯಿ ಅಂತೇಳಿ. ಎ ಆರ್ ದೇಸಾಯಿ ಅವರು ಕೂಡ ನಮಗೆ ಗೊತ್ತಿದೆ, ಒಬ್ಬ ಫೇಮಸ್ ಸೋಷಾಲಜಿಸ್ಟ್ ಅಂತೇಳಿ. ಇವರು ಸಮಾಜವನ್ನು ಹೇಗೆ ನೋಡ್ತಾ ಇದ್ದಾರೆ, ಮಾರ್ಕ್ಸ್ವಾದಿ ದೃಷ್ಟಿಕೋನದಲ್ಲಿ ಹೇಗೆ ಸಮಾಜವನ್ನು ಹೇಗೆ ನೋಡ್ತಾ ಇದ್ದಾರೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇವರ ಇನ್ನು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂದರೆ ನಾವಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ, ಆದರೂ ಕೂಡ ಅವರು ಯಾರು, ಏನು, ಅವರ ಬರಹಗಳೇನು, ಅವರ ಗ್ರಂಥಗಳಾವು ಅಂತ ತಿಳ್ಕೊಳ್ಬೇಕಾಗಿತ್ತು. ಜಿ ಎಸ್ ಗುರು, ಎಮ್ ಎನ್ ಶ್ರೀನಿವಾಸ್, ಅಂಬೇಡ್ಕರ್ ಅಥವಾ ಎ ಆರ್ ದೇಸಾಯಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಎ ಆರ್ ದೇಸಾಯಿ ಇವರೆಲ್ಲರೂ ಕೂಡ ನಾವು ಅವರ ಬರಹಗಳನ್ನು, ಅವರ ಕೊಡುಗೆಗಳನ್ನು ಇಟ್ಕೊಂಡು ಅವರ ಕೊಡುಗೆಗಳನ್ನು ಭಾರತೀಯ ದೃಷ್ಟಿಕೋನವನ್ನು ಹೇಗೆ ಅಂದರೆ ಭಾರತೀಯ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ದೃಷ್ಟಿಕೋನವನ್ನು ನೋಡಿದ್ದಾರೆ, ಯಾವ ದೃಷ್ಟಿಕೋನದಲ್ಲಿ ಅರ್ಥೈಸಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೋದಾಗುತ್ತೆ. ಇದಿಷ್ಟು ಕೂಡ ನಾವು ಘಟಕ 2ರಲ್ಲಿ ನೋಡುವಂಥ ವಿಚಾರಗಳಾಗ್ತಾ ಹೋಗುತ್ತೆ. ಮುಂದೆ ಘಟಕ 3 ಅಂತೇಳಿ ಬರ್ತಾ ಹೋಗುತ್ತೆ, ಭಾರತೀಯ ಸಾಮಾಜಿಕ ವರ್ಗಗಳು ಅಂತೇಳಿ. ಅಂದರೆ ಭಾರತದಲ್ಲಿ ಸಾಮಾಜಿಕ ವರ್ಗ ವ್ಯವಸ್ಥೆ ಹೇಗೆ ಇದೆ ಅಂತೇಳಿ. ಅಂದರೆ ಆ ವರ್ಗ ವ್ಯವಸ್ಥೆ ಹೇಗಿದೆ, ನಾವು ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕು, ಭಾರತವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲಿನ ಸಾಮಾಜಿಕ ವರ್ಗಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದನ್ನು ನಾವಿಲ್ಲಿ ನೋಡ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದು ಭಾರತದ ಮೇನ್ ಪಿಲ್ಲರ್ ಅಂತ ಅಂದ್ಕೊಂಡ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆ ಅಂದರೆ ಏನು ಅಂತೇಳಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ವ್ಯಾಖ್ಯಾನಗಳು, ಬೇರೆ ಬೇರೆ ಸಮಾಜಶಾಸ್ತ್ರ ಬೇರೆ ಬೇರೆ ಥರದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಆ ವ್ಯಾಖ್ಯಾನಗಳ ಮೂಲಕ ನಾವು ಜಾತಿ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕಾಗಿದೆ. ಅದರ ಜೊತೆಲಿ ಇತ್ತೀಚೆಗೆ ಏನೇನು ಬದಲಾವಣೆ ಆಗಿದೆ ಅಂತ, ಜಾತಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳು ಯಾವುದ್ಯಾವುದು ಅಂತೇಳಿ ನಾವು ಈ ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ಥರ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರೋದಾದರೆ ನಾವು ಪರಿಶಿಷ್ಟ ಜಾತಿಗಳು, ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಅಂತೇಳಿ ಬರುತ್ತೆ. ಅಂದರೆ ನಮಗೆ ಭಾರತೀಯ ಸಮಾಜದಲ್ಲಿ ಜಾತಿ ಆಧಾರಿತ ವೈವಿಧ್ಯತೆ ನೋಡ್ತಾ ಇದ್ದೀವಿ, ಇಲ್ಲಿ ಧರ್ಮದ ಆಧಾರಿತ ವೈವಿಧ್ಯತೆ ಜೊತೆಯಲ್ಲಿ ಜಾತಿಗಳು ಕೂಡ ಬೇರೆ ಬೇರೆ ಜಾತಿಗಳು ಕೂಡ ಇದ್ದಾವೆ. ಅದರಲ್ಲಿ ಪರಿಶಿಷ್ಟ ಜಾತಿಗಳು ಅಂತ ಗುರುತಿಸ್ತಾ ಹೋಗ್ತೀವಿ. ಆ ಪರಿಶಿಷ್ಟ ಜಾತಿಗಳು ಹೀಗಿದ್ದಾವೆ, ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಅವ್ರನ್ನು ಕೂಡ ನಾವು ಒಂದು ಸಮಾನ ಹಂತಕ್ಕೆ ತರ್ತಾ ಇದ್ದೀವಿ. ಅವರಿಗೆ ಸಾಕಷ್ಟು ರಿಸರ್ವೇಷನ್ ಪಾಲಿಸಿಗಳಿದ್ದಾವೆ, ಸಾಕಷ್ಟು ಅವಕಾಶಗಳಿದ್ದಾವೆ. ಪರಿಶಿಷ್ಟ ಜಾತಿಗಳು ಕೂಡ ಬೇರೆ ಸಮಾಜ ಜೊತೆಗೆ ಒಳಗೊಳ್ತಾ ಇದ್ದಾವೆ. ಆ ಥರದ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಇಲ್ಲಿ ಏನು ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅಷ್ಟರಲ್ಲಿ ಬುಡಕಟ್ಟು ಸಮಾಜ ಮತ್ತು ಭಾರತದಲ್ಲಿ ಬುಡಕಟ್ಟು ಪ್ರದೇಶಗಳು ಅಂತೇಳಿ. ಇಲ್ಲಿ ಭಾರತೀಯ ಸಮಾಜ ವೈವಿಧ್ಯತೆಯಲ್ಲಿ ವೈವಿಧ್ಯತೆ ಅಂದರೆ ಬುಡಕಟ್ಟು ಸಮಾಜಗಳು ಕೂಡ ಒಂದು ವೈವಿಧ್ಯತೆ ಅಂದ್ಕೊಂಡು ಆ ಬುಡಕಟ್ಟುಗಳು ಕೂಡ ಇವತ್ತಿಗೂ ನಮ್ಮ ಜೊತೆಯಲ್ಲಿದ್ದಾವೆ. ಭಾರತೀಯ ಸಮಾಜದಲ್ಲಿ ಜೊತೆಯಲ್ಲಿದ್ದಾವೆ. ಅವು ಯಾವ್ದ್ಯಾವುದು ಅಂದರೆ ಬುಡಕಟ್ಟು ಸಮಾಜಗಳು ಅಂದರೆ ಏನು ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಅದ್ರ ಜೊತೆಲಿ ಭಾರತದಲ್ಲಿ ಬುಡಕಟ್ಟುಗಳು ಯಾವ್ಯಾವ ವಲಯದಲ್ಲಿದ್ದಾವೆ ಅಂತೇಳಿ, ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಬುಡಕಟ್ಟುಗಳಿದ್ದಾವೆ ಅಂತೇಳಿ ನಾವು ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅದ್ರ ಜೊತೆಲಿ ನಾವು ಇತರೆ ಹಿಂದುಳಿದ ವರ್ಗಗಳು ಅಂತೇಳಿ ಮತ್ತೊಂದು ಕಾನ್ಸೆಪ್ಟ್ ಇದೆ. ಇತರೆ ಹಿಂದುಳಿದ ಒ ಬಿ ಸಿಗಳು, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತೇಳಿ. ಆ ಒ ಬಿ ಸಿಗಳು ಯಾವ್ದ್ಯಾವುದು, ಇತರೆ ಹಿಂದುಳಿದ ವರ್ಗಗಳು ಯಾವ್ದ್ಯಾವುದು, ಹಾಗಂದರೆ ಏನು, ಅದನ್ನು ಹೇಗೆ ವರ್ಗೀಕರಣ ಮಾಡಿದೆ ಅಂದರೆ ನಮಗೆಲ್ಲ ಗೊತ್ತಿದೆ. ಇಲ್ಲಿಗೆ 2A 2B 3A 3B ಅಂತೇಳಿ ವರ್ಗೀಕರಣ ಮಾಡ್ತಾ ಇದ್ದಾರೆ. ಆ ವರ್ಗೀಕರಣ ಹೇಗೆ ಮಾಡಿದ್ದಾರೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋದು. ಅದ್ರ ಜೊತೆಲಿ ಅವ್ರಿಗೆ ಏನೇನು ಅವಕಾಶಗಳಿದ್ದಾವೆ, ಮೀಸಲಾತಿಗಳು ಯಾವ ಥರ ಇದ್ದಾವೆ ಅವೆಲ್ಲವೂ ಕೂಡ ನಾವಿಲ್ಲಿ ನೋಡ್ತಾ ಹೋಗೋದ್ರ ಮೂಲಕ ಇಲ್ಲಿ ಕೆನೆ ಪದರ ಅಂತೇಳಿ ಬರ್ತದೆ. ಆ ಕೆನೆ ಪದರದ ಮಿತಿ ಏನೇನಿದೆ, ಕೆನೆ ಪದರವನ್ನು ಹೇಗೆ ಡಿಸೈಡ್ ಮಾಡ್ತಾರೆ ಅವೆಲ್ಲವನ್ನು ನಿರ್ಣಯ ಮಾಡೋದಕ್ಕೆ. ಯಾಕೆಂದರೆ ಕೆನೆ ಪದರವನ್ನು ನಿರ್ಣಯ ಮಾಡೋದಕ್ಕೆ ಅಂದರೆ ಒಂದು ಸ್ಲಾಟ್ ಇದೆ, ಇಷ್ಟು ಆದಾಯ ಇದ್ದರೆ ಅವರಿಗೆ ರಿಸರ್ವೇಷನ್ ಸಿಗುತ್ತೆ, ಇಷ್ಟಿದ್ರೆ ಅವರಿಗೆ ರಿಸರ್ವೇಷನ್ ಸಿಗಲ್ಲ ಅಂತೇಳಿ. ಆದರೆ ಹೀಗೆ ಡಿಸೈಡ್ ಮಾಡ್ತಾರೆ ಅಂದರೆ ನಾವು ಆ ಚಾಪ್ಟ್ರಲ್ಲಿ ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂತ ಅಂದ್ಕೊಂಡ ಭಾರತದಲ್ಲಿ ಸಾಮಾಜಿಕ ವರ್ಗಗಳು ಅಂದರೆ ಭಾರತದಲ್ಲಿ ವಿಶೇಷತೆ ಇದು ಅಂದರೆ ಸಾಮಾಜಿಕ ವರ್ಗ ವ್ಯವಸ್ಥೆ ಅಂದರೆ ವಿಶೇಷತೆ. ಆ ವಿಶೇಷತೆಯಲ್ಲಿ ನಾವು ಈ ಚಾಪ್ಟರ್ನ ಅರ್ಥ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದಾದ ನಂತರದಲ್ಲಿ ಭಾರತದಲ್ಲಿ ವಿವಾಹ ಮತ್ತು ಕುಟುಂಬ ಅಂತೇಳಿ ಅಂದರೆ ವಿವಾಹ ಪದ್ಧತಿಗಳು ಹೇಗಿದ್ದಾವೆ, ಕೌಟುಂಬಿಕ ಪದ್ಧತಿ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋದಾಗಿದೆ. ಇಲ್ಲಿ ವಿವಿಧ ಸಮುದಾಯಗಳಲ್ಲಿನ ವಿವಾಹದ ಮಾದರಿಗಳು ಅಂತೇಳಿ ಅಂದರೆ ಯಾವ್ಯಾವ ಸಮುದಾಯಗಳಲ್ಲಿ ಯಾವ್ಯಾವ ತರಹದ ವಿವಾಹಗಳಿದ್ದಾವೆ ಅಷ್ಟನ್ನು ಮಾತ್ರ ನಾವಿಲ್ಲಿ ಹೇಳೋದಾಗುತ್ತೆ. ಇಲ್ಲಿ ಹಿಂದೂ ವಿವಾಹ, ಮುಸ್ಲಿಂ ವಿವಾಹ, ಕ್ರಿಶ್ಚಿಯನ್ ವಿವಾಹ, ಅದರಲ್ಲಿ ಈ ಮೂರು ಸಮುದಾಯದ ಬಗ್ಗೆ ಮಾತ್ರ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಡಾಮಿನೆಂಟ್ ಅಂತ ಅಂದ್ಕೊಂಡ ಇಲ್ಲಿ ಹೆಚ್ಚು ಜನರಿರುವಂತಹ ಈ ಧರ್ಮಗಳಲ್ಲಿ
ವಿವಾಹದ ಪದ್ಧತಿ ಹೇಗಿದೆ, ಆ ಮಾದರಿಗಳು ಹೇಗಿದೆ ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದ್ರ ಜೊತೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಿದ್ರಲ್ಲೇ ವಿವಾಹದಲ್ಲಿ ಇತ್ತೀಚಿನ ಬದಲಾವಣೆಗಳು ಏನೇನಾಗಿದ್ದಾವೆ, ವಿವಾಹದಲ್ಲಿ ಇತ್ತೀಚೆಗೆ ಏನೇನು ಬದಲಾದ ಸಂಗಾತಿ ಆಯ್ಕೆ ಆಗಿರ್ಬೋದು, ಈ ಥರದ ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಬರ್ತಾ ಹೋಗ್ತವೆ. ಅವನ್ನ ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಅದ್ರ ಜೊತೆಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದಾದ್ರೆ ಕುಟುಂಬ ಮತ್ತು ವಿಧಗಳು ಅಂತೇಳಿ, ಅಂದರೆ ಕುಟುಂಬದ ವಿಧಗಳು ಅಂತೇಳಿ. ಇಲ್ಲಿ ಕುಟುಂಬ ಅಂದರೆ ಏನು ಅಂತೇಳಿ ಫಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಭಾರತದಲ್ಲಿ ಕುಟುಂಬ ಅಂದ್ರೇನು, ಕೌಟುಂಬಿಕ ವ್ಯವಸ್ಥೆ ಅಂದರೆ ಅರ್ಥ ಮಾಡಿಕೊಂಡು ಕುಟುಂಬದಲ್ಲಿ ವಿಧಗಳು ಯಾವ್ಯಾವ ತರಹದ ಕುಟುಂಬಗಳಿದೆ. ಇಲ್ಲಿ ವಿಭಕ್ತ ಕುಟುಂಬ ಇದೆ, ಅವಿಭಕ್ತ ಕುಟುಂಬ ಇದೆ, ಮಾತೃವಂಶೀಯ ಕುಟುಂಬ ಇದೆ, ಪಿತೃವಂಶೀಯ ಕುಟುಂಬ ಇದೆ. ಇವೆಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ತುಂಬ ಇಂಪಾರ್ಟೆನ್ಸ್ ಕೊಡೋದು ಅವಿಭಕ್ತ ಕುಟುಂಬ ವ್ಯವಸ್ಥೆ, ಅವಿಭಕ್ತ ಕುಟುಂಬ ವ್ಯವಸ್ಥೆಯ ಲಕ್ಷಣಗಳು, ಇಷ್ಟಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ನೋಡ್ತಾ ಹೋಗೋಣ. ಅದ್ರ ಜೊತೆ ಮಾತೃವಂಶೀಯ ಮತ್ತು ಪಿತೃವಂಶೀಯ ಬಗ್ಗೆನೂ ಕೂಡ ಸ್ವಲ್ಪ ನೋಡ್ಕೊಳ್ತಾ ಹೋಗೋದಾಗುತ್ತೆ. ಇದರಲ್ಲಿ ಕುಟುಂಬದ ರಚನೆಯಲ್ಲಿ ಆಗುತ್ತಿರುವ ಬದಲಾವಣೆಗಳು ಅಂತೇಳಿ, ಅಂದರೆ ಇವಾಗ ಫ್ಯಾಮಿಲಿ ಸ್ಟ್ರಕ್ಚರಲ್ಲಿ ಸಾಕಷ್ಟು ಬದಲಾವಣೆಗಳು ಇವಾಗ ಆಗ್ತಿದ್ದಾವೆ. ಯಾವ ತರಹದ ಬದಲಾವಣೆಗಳಾಗ್ತಿವೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದು ಹೇಳ್ತಾ ಹೋಗ್ತೀವಿ, ವಿವಾಹ ರಹಿತ ಕೂಡು ಜೀವನ ಅಂತೇಳಿ. ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಅಂತೇಳಿ ಹೀಗಿದಿಲ್ಲ, ಈ ಕುಟುಂಬ ಹೇಗಿದೆ, ವಿವಾಹ ರಹಿತ ಕೂಡು ಜೀವನ ಹೇಗಿದೆ, ಅದು ಭಾರತದಲ್ಲಿ ಬರ್ತಾ ಇದೆಯಾ, ಬಂದಿದ್ರೆ ಯಾವ ಹಂತದಲ್ಲಿದೆ, ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಏಕಪೋಷಕ ಕುಟುಂಬಗಳಂತೇಳಿ ಅಂದರೆ ಇಲ್ಲಿ ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಅಂತೇಳಿ, ಅದು ಅವರಿಗೆ ತಾಯಿ ಇರ್ಬೋದು ಅಥವಾ ತಂದೆ ಇರ್ಬೋದು, ಇಬ್ಬರಲ್ಲಿ ಯಾರೋ ಒಬ್ಬರು ಇದ್ದಾರಲ್ಲ ಅಂಥ ಕುಟುಂಬ ಏಕಪೋಷಕ ಕುಟುಂಬಗಳಂತೇಳಿ. ಆ ಕುಟುಂಬಗಳು ಕೂಡ ಇವತ್ತು ಭಾರತದಲ್ಲಿ ಬರ್ತಾ ಇದ್ದಾವೆ. ಆ ಕುಟುಂಬಗಳು ಯಾವ್ಯಾವ ಇದ್ದಾವೆ, ಹೇಗಿದ್ದಾವೆ, ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಭಾವನಾ ರಹಿತ ಕುಟುಂಬಗಳಂತೇಳಿ ಅದೊಂದು ವಿಶೇಷವಾದ ಕುಟುಂಬ ವ್ಯವಸ್ಥೆ ಇದೆ, ಇತ್ತೀಚೆಗೆ ಹುಡ್ಕೊಳ್ತಾ ಇರೋದು. ಆ ಕುಟುಂಬ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದಾಗತ್ತೆ. ಅದಾದ ನಂತರದಲ್ಲಿ ನಾವಿಲ್ಲಿ ಘಟಕ 5ಕ್ಕೆ ಬರ್ತಾ ಇದ್ದೀವಿ, ಸಾಮಾಜಿಕ ಸಂಘಟನೆ ಮತ್ತು ಅಭಿವೃದ್ಧಿ ಅಂತೇಳಿ. ಭಾರತದಲ್ಲಿ ಸಾಮಾಜಿಕ ಸಂಘಟನೆ ಹೇಗಾಗಿದೆ, ಅದ್ರ ಜೊತೆಲಿ ಭಾರತದ ಅಭಿವೃದ್ಧಿ ಮಾಡೋದಕ್ಕೆ ಯಾವ ವ್ಯವಸ್ಥೆ ಇದೆ ಅದನ್ನು ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಫಸ್ಟ್ ಕಾನ್ಸೆಪ್ಟಲ್ಲಿ ಕೃಷಿ ಆಧಾರಿತ ಸಾಮಾಜಿಕ ರಚನೆ ಅಂತೇಳಿ. ಅಂದರೆ ಕೃಷಿ ಆಧಾರಿತ ಸಾಮಾಜಿಕ ರಚನೆ ಹೇಗಿದೆ, ಕೃಷಿ ಆಧಾರಿತ ಸಮಾಜ ಹೇಗಿದೆ, ಅದ್ರ ಜೊತೆಲಿ ಗ್ರಾಮೀಣ ಸಮಸ್ಯೆಗಳು ಅಂತೇಳಿ ಸಾಕಷ್ಟು ಸಮಸ್ಯೆಗಳು ಬರ್ತದೆ. ಅದು ಕೃಷಿ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಈ ಥರ ಬೇರೆ ಬೇರೆ ಥರದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಅದಾದಮೇಲೆ ನಗರ ಸಮಾಜ, ಗ್ರಾಮ ನಗರ ನಿರಂತರತೆ ಮತ್ತು ನಗರದ ಸಮಸ್ಯೆಗಳು ಅಂತೇಳಿ. ಭಾರತ ಅಂದರೆ ಕೇವಲ ಕೃಷಿ ಗ್ರಾಮೀಣ ಸಮಾಜ ಮಾತ್ರ ಅಲ್ಲ, ಇಲ್ಲಿ ನಗರ ಸಮಾಜನೂ ಕೂಡ ಇದೆ ಅಂತ ಅಂದ್ಕೊಂಡು ಭಾರತದಲ್ಲಿ ಅದು ಕೂಡ ವೈವಿಧ್ಯತೆ, ಗ್ರಾಮ ಮತ್ತು ನಗರ ಒಟ್ಟೊಟ್ಟಿಗೆ ಇರುವಂಥ ಒಂದು ವ್ಯವಸ್ಥೆ, ಒಂದು ಸಾಮಾಜಿಕ ವ್ಯವಸ್ಥೆ. ಇಲ್ಲಿ ನಗರ ಸಮಾಜದ ಬಗ್ಗೆನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಗ್ರಾಮ ನಗರದ ನಿರಂತರತೆ ಹೇಗಿದೆ ಮತ್ತು ನಗರದ ಸಮಸ್ಯೆಗಳನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದಾದಮೇಲೆ ಸ್ಥಳೀಯ ಸರ್ಕಾರಗಳು ಅಂತೇಳಿ, ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗ್ತೀವಿ. ನಮಗೆ 3 ಟೈರ್ ವ್ಯವಸ್ಥೆ ಇದೆ ಇಲ್ಲಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಂತೇಳಿ. ಆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋದು. ಅದ್ರ ಅಭಿವೃದ್ಧಿ ಕಾರ್ಯಕ್ರಮಗಳು, ಗ್ರಾಮೀಣ ಅಭಿವೃದ್ಧಿ ಮಾಡೋದಕ್ಕೆ ಯಾವ್ಯಾವ ತರಹದ ಕಾರ್ಯಕ್ರಮಗಳಿದ್ದಾವೆ ಅಥವಾ ನಗರಗಳ ಅಭಿವೃದ್ಧಿ ಮಾಡೋದಕ್ಕೆ ಯಾವ ತರಹದ ಕಾರ್ಯಕ್ರಮಗಳಿವೆ ಭಾರತದಲ್ಲಿ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದೈತೆ. ಇಲ್ಲಿ ಇಂಪಾರ್ಟೆಂಟ್ ಕಾರ್ಯಕ್ರಮದ ಬಗ್ಗೆ ನಾವು ನೋಡ್ತಾ ಇದ್ವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ, MGNREGA, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತೇಳಿದೆ. ಅದ್ರ ಬಗ್ಗೆ ನಾವು ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದರ ಜೊತೆಲಿ ನಾವು ಸ್ಮಾರ್ಟ್ ಸಿಟಿ ಪರಿಕಲ್ಪನೆ, ಈ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಕೂಡ ನಾವು ಇತ್ತೀಚೆಗೆ ಹುಡ್ಕೊಂಡಂಥ ಒಂದು ಹೊಸ ಪರಿಕಲ್ಪನೆ, ಈ ಪರಿಕಲ್ಪನೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಇಷ್ಟು ಕೂಡ ನಾವು ಅಧ್ಯಾಯ 5ರಲ್ಲಿ ಚರ್ಚೆ ಮಾಡೋಂಥ ವಿಚಾರಗಳಾಗ್ತಾ ಹೋಗ್ತವೆ. ಇದಿಷ್ಟು ಕೂಡ ನಾವು ಏನು 3ನೇ ಸೆಮಿಸ್ಟರ್ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ 3ನೇ ಸೆಮಿಸ್ಟರ್ಗೆ ಇಟ್ಟಿರುವಂತಹ ಒಂದು ಸಿಲೆಬಸ್ ಆಗಿದೆ. ಭಾರತೀಯ ಸಮಾಜದ ಒಂದು ಗ್ರಹಿಕೆ ಅಂತೇಳಿ, ನಾವು ಭಾರತೀಯ ಸಮಾಜವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇಷ್ಟು ಸಿಲೆಬಸ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಒಂದು ವಿಶೇಷವಾದ ಪತ್ರಿಕೆ ಇದು. ಭಾರತೀಯರಾದ ನಾವು ಭಾರತೀಯ ಸಮಾಜದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿನ ವ್ಯವಸ್ಥೆ ಹೇಗಿದೆ, ಸಾಮಾಜಿಕ ವ್ಯವಸ್ಥೆ ಹೇಗಿದೆ, ಸಮಾಜದಲ್ಲಿ ಯಾವ್ಯಾವ ಥರದ ಏನು ಬದಲಾವಣೆಗಳಿದ್ದಾವೆ, ಇವೆಲ್ಲವನ್ನು ಕೂಡ ನಾವು ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಒಂದು ವಿಶೇಷವಾದ ಪತ್ರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಾವು ಎಲ್ಲ ಚಾಪ್ಟರ್ ಬಗ್ಗೆನೂ ಕೂಡ ಡೀಟೇಲಾಗಿ ಚರ್ಚೆ ಮಾಡೋಣ ಅಂತ ಹೇಳ್ಕೊಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.